ನಾವು ಕೇರಳಕ್ಕೆ ಬಂದಿದ್ವಿ. ಮನೆಯಿಂದ ಬೇಗ ಹೊರಟಿದ್ದು, ಹಾಗೆ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಇಲ್ಲಿ ಬಂದು ನಮ್ಮ ಪುಟಾಣಿ ಗ್ಯಾಸಲ್ಲಿ ಬಿಸಿ ಎಲ್ಲ ಮಾಡ್ಕೊಂಡು ನಾವೆಲ್ಲರೂ ತಿಂತಾ ಇದ್ವಿ. ತಿಂದಾದ್ಮೇಲೆ ಸ್ವಲ್ಪ ರೆಸ್ಟ್ ತಗೊಂಡು ಇಲ್ಲಿಂದ ವೇಳಕಣ್ಣೂರಿಗೆ ಹೊರಟ್ವಿ. ಚರ್ಚಿಗೆ ಒಳಗೆ ಬರುವಾಗ ಜಾಗನೇ ಇರಲಿಲ್ಲ. ಮತ್ತೆ ನೋಡಿದ್ರೆ ಬಾಲ್ಕನಿ ಇತ್ತು. ಬಾಲ್ಕನಿ ಮೇಲೆ ಬಂದ್ವಿ. ಇಲ್ಲಿಂದ ವ್ಯೂ ಕರೆಕ್ಟಾಗಿ ಕಾಣಿಸ್ತಿತ್ತು. 2013 ಫಾದರ್ ಥಾಮಸ್ ಹೀಗೇನೆ ಪರಂಪ್ರಸಾದವನ್ನು ಎತ್ತುತ್ತಿರುವಾಗ ಅದರಲ್ಲಿ ಏನೋ ಒಂದು ಚಿಹ್ನೆ ಕಾಣಿಸಿತ್ತು. ನಂತರ ಅದು ಏಸು ಕ್ರಿಸ್ತರ ಮುಖವಂತೆ ಬದಲಾಯಿತು. ನಡೆದ ಘಟನೆಗೆ ಸೈಂಟಿಫಿಕಲಿ ಪ್ರೂವನ್ ಇದೆ. ಹಾಗೆ ಇದು ವರ್ಟಿಕನ್ ದೇಶಕ್ಕೆ ಕಳಿಸಿದ್ರು ಲ್ಯಾಬ್ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ. 12 years ಆಫ್ ಇನ್ವೆಸ್ಟಿಗೇಷನ್ ಆದ್ಮೇಲೆ 2025 ಅಲ್ಲಿ ಮೇ ಅವಾಗ ಘೋಷಣೆ ಮಾಡಿದ್ರು ಇದು ಎವಕರಿಸ್ಟಿಕ್ ಮಿರಾಕಲ್ ಅಂತ. ಸ್ಟೋರಲ್ಲಿ 80 ರೂಪೀಸಿಂದ 1000 ರೂಪೀಸ್ ತನಕನೂ ಎಲ್ಲನೂ ಇತ್ತು. ರೋಸರಿ, ಕೀ ಬಂಚ್, ಹಾಗೆ ಆಗಿರೋ ಫ್ಲೇಮ್, ಅದರದ್ದೇ ಕೀ ಬಂಚ್ ಎಲ್ಲನೂ ಇತ್ತು. ನಾವು ವೇಳಕಣ್ಣೂರು ಹಿಲ್ ಸ್ಟೇಷನಿಗೆ ಹೋಗ್ತಾ ಇದ್ದೀವಿ. ನಾವು ಮೇಲೆ ತನಕ ಬಂದಿದ್ದೀವಿ, ಲೊಕೇಶನ್ ಹಾಕೊಂಡು ಬಂದ್ವಿ. ಇಲ್ಲಿಂದ ಅವ್ರು ಹೇಳಿದರು ಇಲ್ಲಿಂದ ಜೀಪಲ್ಲಿ ಹೋಗ್ಬೇಕಂತೆ 550 ರೂಪೀಸಿಗೆ. ಕಾರ್ ಹೋಗ್ಲಿಕ್ಕಿಲ್ಲ. ಪಾರ್ಕಿಂಗ್ ಎಲ್ಲ ನಾವು ಮಾಡಾಯಿತು. ಇಲ್ಲಿಂದ ಹೋಗ್ತಾ ಇದ್ದೀವಿ. ಜೀಪ್ ಇಲ್ಲಿ ನಿಂತಿದೆ, ನೋಡ್ಬೋದು. ಇಲ್ಲಿ ಜೀಪ್. ನಾನು ಮತ್ತೆ ನನ್ನ ಆಂಟಿ ಮುಂದೆ ಕೂತಿದ್ದೀವಿ, ಇವರೆಲ್ಲ ಹಿಂದೆ ಕೂತಿದ್ದಾರೆ. ಇವರು ನಮ್ಮ ಡ್ರೈವರ್. ಏನೋ ಖುಷಿಲೇ ಇದ್ವಿ. ಅಪ್ಸೆಲ್ಲ ಬರುವಾಗ ಈ ಮಣ್ ರೋಡ್ ಬಂದ್ಮೇಲಂತೂ ನನ್ನ ಜೀವನೇ ಬಾಯಿಗೆ ಬಂದಿತ್ತು. ಈ ಥರ ಜೀಪಲ್ಲಿ ಹೋಗ್ತಿರೋದೇ ನಾನು ಫಸ್ಟ್ ಟೈಮ್. ಅದರಲ್ಲಂತೂ ಈ ಮಣ್ ರೋಡಲ್ಲಿ ಕರ್ಕೊಂಡು ಬರ್ತಿದ್ದಾರಲ್ವಾ, ನನಗಂತೂ ಫುಲ್ ಭಯ ಆಗ್ತಿತ್ತು, ಎಲ್ಲೋ ಬಿದೋಗ್ತೀವ ಅಂತ. ಆದರೂ ನನ್ನ ಲೈಫದ್ದು ಬೆಸ್ಟ್ ಎಕ್ಸ್ಪೀರಿಯನ್ಸ್. ನನಗಿಲ್ಲಿ ತುಂಬ ಖುಷಿ ಆಯಿತು ಇಲ್ಲಿ ಬಂದಿದ್ದು. ಹೋದ್ರೂ ರೋಡೇ ಮುಗಿತಿರ್ಲಿಲ್ಲ. ಫೈನಲಿ ನಾವು ರೀಚ್ ಆದ್ವಿ. ಇಲ್ಲಿಂದ 250 ರೂಪೀಸ್ ಟಿಕೆಟ್ ತಗೊಂಡು ಒಳಗೆ ನಡ್ಕೊಂಡು ಹೋಗ್ಲಿಕ್ಕಿತ್ತು. ಯಾರು ಇರಲಿಲ್ಲ ನಮ್ಮನ್ನ ಬಿಟ್ಟು. ನಾನು ಅಂದ್ಕೊಳ್ತಿದ್ದೆ ಯಾರು ಬಂದಿಲ್ವಾ ಏನು ಅಂತ. ನಡ್ಕೊಂಡು ಹೋಗುವಾಗಲೇ ನಮಗೆ ವ್ಯೂ ಸಿಕ್ತು ನೋಡಲಿಕ್ಕೆ. ತುಂಬ ಚೆನ್ನಾಗಿತ್ತು. ಮತ್ತೆ ಎಂತ ಗೊತ್ತಾ, ಮಧ್ಯದಲ್ಲಿ ಒಂದು ಬೆಟ್ಟದಲ್ಲಿ ಚರ್ಚ್ ಕಟ್ಟಿದ್ದಾರೆ. ಅದಂತೂ ನನಗೆ ನೋಡಿ ಶಾಕ್ ಆಯಿತು. ಇಲ್ಲಿ ತನಕ ಯಾರು ನಡ್ಕೊಂಡು ಬರ್ತಾರಂತ. ಮತ್ತೆ ಮುಂದೆ ಇನ್ನೂ ಜಾಗ ಇತ್ತು. ಮತ್ತೆ ಕೂಡ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೂ ಯಾರು ಸಿಗಲಿಲ್ಲ. ಇಲ್ಲಿ ಎಲ್ಲ ಕೂತ್ಕೊಂಡು ವ್ಯೂನ ಎಲ್ಲ ಚಂದ ನೋಡ್ಬೋದು. ನನಗಂತೂ ವ್ಯೂ ನೋಡಿ ಅಲ್ಲಿಂದ ಬರಲಿಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಇನ್ನು ತುಂಬ ದೂರ ಉಂಟಂತೆ. ಹಾಗೆ ನಾನು ಹೊರಟಿದ್ದು ಮತ್ತೆ ಎಂತ ಗೊತ್ತಾ, ದಾರಿ ಮಧ್ಯದಲ್ಲಿ ನನಗೆ ಎಷ್ಟು ಬಟರ್ಫ್ಲೈ ಸಿಕ್ತು ಗೊತ್ತಾ. ಒಂದು ಇಟ್ಕೊಂಡಿದ್ದೀನಿ, ನೀವು ನೋಡ್ಬೋದು. ನನಗಂತೂ ಫುಲ್ ಖುಷಿ ಆಯ್ತಾ. ನಾನು ಪರ್ಪಲ್ ಕಲರ್ ಬಟರ್ಫ್ಲೈ ಎಲ್ಲ ನೋಡೇ ಇರಲಿಲ್ಲ. ಕಲರ್ ಬಟರ್ಫ್ಲೈ ಎಲ್ಲ ಉಂಟು. ಇದೆಲ್ಲ ನೋಡುವಾಗ ಮುಂಚೆ ಇಲ್ಲಿ ಟ್ರೈನಿಂಗ್ ಇಡ್ತಿದ್ರು ಅನ್ಸುತ್ತೆ ಆರ್ಮಿಗಳಿಗೆ. ಈಗ ಎಲ್ಲ ಕಟ್ಟಾಗಿ ಹೋಗಿದೆ. ಅದರಲ್ಲಿ ನನ್ನ ಅಂಕಲ್ ಇಲ್ಲಿ ಹೋಗಿ ಸರ್ಕಸ್ ಮಾಡ್ತಾ ಇದ್ರು. ಹಾಗೆ ನನ್ನ ಮೊಬೈಲಲ್ಲಿ ಕ್ಲಾರಿಟಿ ಸರಿ ಇಲ್ಲ ಅಂತ ಅವರ ಮೊಬೈಲ್ ಬಿಸಾಡಿದ್ರು ಅದರಲ್ಲಿ ವಿಡಿಯೋ ಮಾಡಲಿಕ್ಕೆ. ನಾವು ಚರ್ಚಿಗಂತ ಬಂದದ್ದು. ಹಾಗೆ ನಾನು ಈ ಔಟ್ಫಿಟ್ ಹಾಕಿದ್ದೀನಿ. ಇದಕ್ಕೆ ಮತ್ತೆ ಈ ಪ್ಲೇಸಿಗೆ ಮ್ಯಾಚೇ ಇಲ್ಲ. ಬಂದಿದ್ದೀನಿ ಆಯ್ತಾ, ವಾಪಸ್ ಹೋಗ್ಲಿಕ್ಕೆ ಆಗ್ತಿಲ್ಲ. ಅಬ್ಬಾ, ಅಂಕಲ್ ಬೇರೆ ವಿಸಿಟರ್ಸ್ಗೂ ಮೋಟಿವೇಶನ್ ಕೊಟ್ಟಿದ್ದಾರೆ ನೋಡಿ. ಅವರು ನಡ್ಕೊಂಡು ಹೋಗ್ತಾ ಇದ್ರು. ನನಗಂತೂ ಈ ಕಲ್ ಮೇಲೆ ನಡೆದು ಸಾಕಾಗಿ ಹೋಗಿತ್ತಾಯ್ತಾ. ಮತ್ತೆ ಈ ಪ್ಲೇಸಿಗೆ ಬಂದಾದ್ಮೇಲೆ ನನಗೆ ಸುಸ್ತೆಲ್ಲ ಮರ್ತೋಗ್ಬಿಡ್ತು.
ಈ ವ್ಯೂವ್ನ ನೋಡಂತೂ ನನಗೆ ಹೋಗ್ಲಿಕ್ಕೆ ಮನ್ಸಾಗ್ತಿಲ್ಲ. ನನ್ನ ಅಮ್ಮ ಮತ್ತೆ ಆಂಟಿ ಅಂಕಲ್ ಎಲ್ಲ ಅಷ್ಟು ದೂರ ತಲುಪಾಗಿತ್ತು ನೋಡಿ. ನಾನು ಅವಾಗ ಹೇಳ್ದಂಗೆ ಇಲ್ಲಿ ಆರ್ಮಿ ಅವ್ರು ನಿಲ್ತಿದ್ರು ಅನ್ಸುತ್ತೆ. ಟೆಂಟ್ ಎಲ್ಲ ಹಾಕಿದ್ದಾರೆ. ಬರೋ ಪ್ಲಾನ್ ಇರಲಿಲ್ಲ, ಸೊ ನಾನು ಔಟ್ಫಿಟ್ಟು ಸಹ ಚೂಡಿದಾರ್ ಹಾಕಿದ್ದೀನಿ ಮತ್ತು ಹೀಲ್ಸ್ ಹಾಕಿದ್ದೆ. ನಾನು ಬಿದ್ದೆ ಹೋಗ್ತೀನಿ ದಾಲ ಹಾಕೊಂಡು ನಡೆದ್ರೆ. ಇವರೆಲ್ಲ ಆರಾಮ್ಸೆ ನೋಡಿ ಹೀಲ್ಸ್ ಎಲ್ಲ ಹಾಕಿಲ್ಲ. ನಮಗಿಷ್ಟು ದೂರ ಇರುತ್ತಂತನೂ ಗೊತ್ತಿರಲಿಲ್ಲ. ನಾವು ತಿನ್ನಲಿಕ್ಕೆ ಏನು ತಂದಿಲ್ಲ, ಕುಡಿಲಿಕ್ಕೆ ಸದ್ಯಕ್ಕೆ ನೀರು ತಂದಿದ್ದೀವಿ. ಅಂಗಡಿ ಎಲ್ಲ ಏನು ಇರಲ್ಲ ಇಲ್ಲಿ, ಏನಾದರೂ ತಗೊಂಡು ಬರಬೇಕು. ಅಲ್ಲಿ ಕೆಳಗೆ ಉಂಟು ಅನಿಸುತ್ತೆ, ಕಾಣಿಸ್ತು, ನೋಡ್ಬೇಕು ಈಗ ಹೋಗಿ. ಸುಮಾರು ದೂರದಿಂದ ನಡ್ಕೊಂಡು ಬರ್ತಿದ್ದೀವಿ ಗಾಯ್ಸ್, ಸಾಕಾಯ್ತು ನನಗಂತೂ. ಅಂಗಡಿಲಿ ಇದೆಲ್ಲ ಇತ್ತು, ಇದೆಲ್ಲ ತಿನ್ಬೇಕಂತ ನಾನು ಮ್ಯಾಂಗ್ಳೂರಲ್ಲಿ ಅಂದ್ಕೊಳ್ತಿದ್ದೆ. ಅಲ್ಲಿ ತುಂಬ ರೇಟ್ ಜಾಸ್ತಿ. ಪೀಸ್ ತಗೊಂಡಿದ್ದೀವಿ, ಚೆನ್ನಾಗುಂಟಾ ಅಂತ ನೋಡ್ತೀವಿ ಫಸ್ಟ್, ಮತ್ತೆ ಬೇರೆ ಪೀಸ್ ತಗೊಂಡ್ರೆ ಆಯಿತು. ಚೆನ್ನಾಗುಂಟು. ಇವಳು ನೋಡಿ, ಏನು ತಗೊಂಡಿದ್ಯಾ ನೀನು? ಗೊತ್ತಿಲ್ಲ ಮತ್ತೆಂತ ತಗೊಂಡಿದ್ದದು? ನನ್ನ ಆಂಟಿ ಮ್ಯಾಂಗೋ ತಗೊಂಡ್ರು. ಟೇಸ್ಟ್ ಚೆನ್ನಾಗುಂಟಾ? ನನಗೆ ಚೆನ್ನಾಗುಂಟು, ಆದರೆ ಇದ್ರಕ್ಕಿಂತ ಚೆನ್ನಾಗಿಲ್ಲ. ಪೈನಾಪಲ್ ತುಂಬ ಚೆನ್ನಾಗುಂಟು. ಹೇಗಿತ್ತು ಇದು ಸ್ಟೇಷನ್? ತುಂಬಾ ಚೆನ್ನಾಗಿತ್ತು. ಹಚ್ಚ ಹಸಿರಿನ ವಾತಾವರಣ, ಒಳ್ಳೆ ಗಾಳಿ, ಇನ್ನೂ ಇಲ್ಲೇ ಇರೋಣ ಅಂತ ಅನಿಸ್ತಾ ಉಂಟು. ಸಾಕಾಗಿಲ್ವಾ? പേരെന്നാ അങ്കിൾ? തോമസ്. എവിടെ വീട്? താഴെ ചെറിയ സിറ്റി കൊടുക്കുരുമ്പ അവിടെ അവിടെയാ. എത്ര ഇയർ ആയിട്ട് എക്സ്പീരിയൻസ് ഈ 83 ಆರ್ಬಿಟ್ಟು 83 ಮತ್ತೆ ಎಂತ ಗೊತ್ತಾ, ನಾವು ವಾಪಸ್ ಬರುವಾಗ ಸೇಮ್ ರೋಡಲ್ಲಿ ಬಂದಿಲ್ಲ, ಬೇರೆ ರೋಡಲ್ಲಿ ಬಂದಿದ್ದು. ಹಾಗೆ ಆ ಮಣ್ಣು ರೋಡ್ ಸಿಗ್ಲಿಲ್ಲ ನಮಗೆ. ಮತ್ತೆ ನಮಗೆ ಇಲ್ಲಿ ಪ್ಲೇಸ್ ಜಾಸ್ತಿ ಗೊತ್ತಿಲ್ಲ ಅಲ್ಲ, ಹಾಗೆ ಆ ಡ್ರೈವರ್ ಹೇಳಿದ್ರು ಬೆಸಲಿಕಾ ಚರ್ಚ್ ತುಂಬಾ ಚೆನ್ನಾಗುಂಟು, ಅಲ್ಲೊಮ್ಮೆ ಹೋಗಿ ಅಂತ. ಬಾಯ್. ಓಕೆ. ಸೇಂಟ್ ಬಸಲಿಕಾ ಚರ್ಚಿಗೆ ಬಂದಿದ್ದೀವಿ. ಅವ್ರು ಹೇಳಿದರು ಹಿಲ್ ಸ್ಟೇಷನಿಗೆ ಹೋದಾದ್ಮೇಲೆ ಈ ಚರ್ಚ್ ಚೆನ್ನಾಗುಂಟು ಅಂತ ಹೇಳಿದರು. ಹಾಗೆ ಇಲ್ಲಿಗೆ ಬಂದಿದ್ದೀವಿ. ಬನ್ನಿ ವ್ಯೂ ನೋಡುವ. ಒಳಗೆ ಹೋಗಿದ ತಕ್ಷಣ ನನಗೆ ಫುಲ್ ಖುಷಿ ಆಯ್ತು. ಫಸ್ಟ್ ಟೈಮ್ ನಾನು ಈ ತರ ಚರ್ಚ್ ನೋಡ್ತಾ ಇರೋದು. ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಚರ್ಚ್ನ. ಸ್ಟಾರ್ಟಿಂಗ್ ನಾವು ಹೋದಾಗ ಲೈಟ್ ಆನ್ ಇರ್ಲಿಲ್ಲ, ಮತ್ತೊಂದು ಫಂಕ್ಷನ್ ಇತ್ತಂತ ಲೈಟ್ ಆನ್ ಮಾಡಿದ್ರು. ಈ ಲೈಟ್ ಆನ್ ಮಾಡಿದ್ಮೇಲೆ ನನಗೆ ಮಾತೇ ಬರ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ಮಾತೇ ಬರ್ತಿಲ್ಲ, ಅಷ್ಟು ಕ್ಯೂಟಾಗಿ ಕಟ್ಟಿದ್ದಾರೆ. ಲಿಟ್ರಲಿ ಇಲ್ಲಿ ನಾನು ವಿಸಿಟ್ ಮಾಡಿದ ವರ್ತಿ ಅನಿಸುತ್ತೆ. ಒಳಗೆ ಅಷ್ಟು ಸೂಪರ್ ಆಗುಂಟು. ಇದೊಂದು ಫ್ರೂಟ್ ತೆಗೆದ್ವಿ. ನನ್ನ ಆಂಟಿ ಪ್ರೆಗ್ನೆಂಟು, ಹಾಗೆ ಅವರಿಗೆ ಆಸೆ ಆಯ್ತಂತೆ, ಏನಂತ ಗೊತ್ತಿಲ್ಲ, ಆದರೆ ಆಸೆ ಆಯಿತು, ಅದಕ್ಕೆ ತೆಗ್ದಿದ್ದೀವಿ. ಗೂಗಲ್ ಸರ್ಚ್ ಮಾಡ್ತಾ ಇದ್ದೀವಿ, ಈಗ ಸಿಕ್ತು. ಈ ಕಾಯಿಂದ ಉಪ್ಪಿನಕಾಯಿ ಮಾಡ್ತಾರಂತೆ. ಬೆಳಗ್ಗೆಗೆ ನಾವು ಮನೆಯಿಂದನೇ ಚಪಾತಿ ತಗೊಂಡು ಬಂದಿದ್ವಿ, ಅದು ಸ್ವಲ್ಪ ಇತ್ತು. ಹಾಗೆ ನಾವು ಅಂಗಡಿಗೆ ಹೋಗಿ ಪೊರೋಟ ತಗೊಂಡು ಬಂದ್ವಿ. ಇಲ್ಲೇ ಬೇಗ ಎಲ್ಲಾನು ತಿಂದು ಇಲ್ಲಿಂದನೇ ನಾವು ಮನೆಗೆ ಹೊರಟ್ವಿ. ಮತ್ತೆ ನನ್ನ ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇಲ್ಲಿಂದ ನಾನು ತೆಗ್ದಿರೋದೆಲ್ಲ ಫೋಟೋನೂ ಅಪ್ಲೋಡ್ ಮಾಡಿದ್ದೀನಿ. ಬಾಯ್ ಬಾಯ್, ಮುಂದಿನ ವ್ಲಾಗಲ್ಲಿ ಸಿಗುವ. ಫೋಟೋ